ಸೊ ಮತಗಳತನಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವ ಸ್ವರೂಪದಲ್ಲಿ ಹಣ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೂಡ ನೋಡೋಣ. ಆಳಂದ ಮತಗಳ ಡಿಲೀಟ್ಗೆ ಬಾರ್ ಹಣ ಹೋಯ್ತಾ? ಹಾಗಾದ್ರೆ ಬಾರ್ನಿಂದ ಹಣ ಹೋಗಿರುವ ಮಾಹಿತಿ ಸಿಗ್ತಾ ಇದೆ. 4 ಲಕ್ಷ ರೂಪಾಯಿ ಹಣ ಸಂದಾಯದ ಬಗ್ಗೆ ತನಿಖೆಯಲ್ಲಿ ಬಯಲಾಗಿದೆ. ಸಿಎ ಸೂಚನೆಯ ಮೇರೆಗೆ ಹಣ ನೀಡಿರೋದು ಕೂಡ ಬೆಳಕಿಗೆ ಬಂದಿದೆ. ಎಲ್ಲ ಮಾಹಿತಿ ಆಧರಿಸಿ ತನಿಖೆಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ ಎಸ್ಐಟಿ ಟೀಮ್ ಅನ್ನೋದ್ರ ಮಾಹಿತಿ. ಸೊ ಅಲ್ಲಿಗೆ ಬಾರ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಬಾರ್ ಒಂದು ಈ ಅಶ್ಫಕ್ ಅಕೌಂಟ್ಗೆ 4.08 ಲಕ್ಷ ರೂಪಾಯಿ ಹಣವನ್ನು ಏನೋ ಟ್ರಾನ್ಸಾಕ್ಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಯಾವುದು ಉಳಿಯೋ ಪ್ರಶ್ನೆಗಳು ಕುತೂಹಲಕ್ಕೆ ಕಾರಣ ಆಗೋದು ಅಂದರೆ ಯಾರ ಬಾರು, ಯಾರ ಒಡೆತನಕ್ಕೆ ಸೇರಿದ ಬಾರು ಅನ್ನೋದು. ಸುಭಾಷ್ ಗುತ್ತೇದಾರ್ ಅವರ ಬಾರ ಇದು, ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ಬಾರ ಇದು. ಅವ್ರ ಒಡೆತನದ ಬಾರ ಆಗಿದ್ರೆ ಅಲ್ಲಿಗೆ ನೇರ ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟು. ಯಾರು ಹಣ ಹಾಕಿದ್ದು ಯಾರು ಅನ್ನೋದು ಕೂಡ ಇಂಪಾರ್ಟೆಂಟು. ಸೊ ಅದನ್ನು ಕೂಡ ಬಯಲಿಗೆಳಿತಾರೆ. ಇತ್ತೀಚೆಗಷ್ಟೇ ಹೋಗಿ ಬಂದು ಇಡೀ ಕನೆಕ್ಟಿಂಗ್ ದ ಡಾಟ್ಸ್ ಸಿಕ್ಕಾಕೊಳ್ತಾ ಇರೋದು ಮಾಜಿ ಶಾಸಕರ ಸುತ್ತಮುತ್ತಾನೆ. ಅವ್ರ ಮನೆಯ ಕೆಲವು ಅಣತಿ ದೂರದಲ್ಲಿ ಸಿಕ್ಕಂತಹ ಸುಟ್ಟ ಸಾಕ್ಷಿನಾಶಕ್ಕೆ ಯತ್ನ, ಈಗ ನೋಡಿದ್ರೆ ಬಾರಿಂದ ಹಣ ಹೋಗಿರೋದು, ಎಲ್ಲವೂ ಕೂಡ ಯಾರ ಪಾತ್ರ ಮತ್ತು ಯಾರ ಪ್ರಯತ್ನ ಇತ್ತು ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಬಟ್ ಇನ್ನೂ ಸಾಲಿಡ್ ಎವಿಡೆನ್ಸ್ಗಳು ಬೇಕಲ್ವಾ? ಯಾರನ್ನೇ ಅರೆಸ್ಟ್ ಮಾಡಬೇಕಂದ್ರೆ ಈ ಪ್ರಕರಣದಲ್ಲಿ ಅದನ್ನು ಮಾಡ್ತಾರೆ.